ನಮಸ್ಕಾರ ಸ್ನೇಹಿತರೆ, ಇವತ್ತು ಶುಕ್ರವಾರ. ನಾನು ಶಾಲಿ. ಇವತ್ತಿನ ವಿಡಿಯೋದಲ್ಲಿ ನಾನು ಆರೋಗ್ಯಕರವಾದ ತೂಕ ಕಡಿಮೆ ಮಾಡ್ಕೊಳ್ಳೋಕ್ಕೆ ಒಂದು ಸ್ಮೂತಿನ ತೋರ್ಸಕ್ಕೆ ಬಂದಿದ್ದೀನಿ. ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಕೊನೆ ತನಕ ನೋಡಿ. ಸ್ಮೂದಿ ಮಾಡೋಕ್ಕೆ ಬೇಕಾಗಿರೋದು ಹಸಿ ಕಡಲೆಬೀಜ. ಹಸಿ ಕಡಲೆಬೀಜನ 2 ಟೇಬಲ್ ಸ್ಪೂನು ನೈಟೇ ನೆನಕ್ಕೆ ಹಾಕಿದ್ದೆ. ಮತ್ತು ಅಗಸೆ ಬೀಜ 1 ಸ್ಪೂನು, ಚಿಯಾ ಬೀಜಗಳು ಅಂಗಡಿ ಸಿಗುತ್ತೆ, ರಾಗಿ ಹಿಟ್ಟು 1.5 ಸ್ಪೂನು ತೊಗೋಬೇಕು. ಮತ್ತು ಚಕ್ಕೆ 3 ಪೀಸ್ ತೊಗೊಂಡಿದ್ದೀನಿ. ಹಸಿ ಖರ್ಜೂರ 2 ಪೀಸ್ ತೊಗೊಂಡಿದ್ದೀನಿ. ಒಂದು ಜಾಡ್ಗೆ ಚಕ್ಕೆ 3 ಪೀಸು. ಹಸಿ ಖರ್ಜೂರನೇ ಬಳಸಬೇಕು, ಒಣಗಿರೋ ಖರ್ಜೂರನ ಬಳಸಬಾರ್ದು. ಮತ್ತು ನೆನೆಸಿ ಇಟ್ಕೊಂಡಿದ್ವಲ್ಲ 2 ಸ್ಪೂನು ಕಡಲೆ ಬೀಜನ ಹಾಕ್ಕೊಬೇಕು. ಇಲ್ಲಿ ಅರ್ಧ ಸೇಬು ತೊಗೊಂಡಿದ್ದೀನಿ. ಸ್ಮಾಲ್ ಕಪ್ಪಲ್ಲಿ 1 ಕಪ್ ಆಗುತ್ತೆ. ಸೇಬಿಲ್ಲ ಅಂದರೆ ಬಾಳೆಹಣ್ಣು ಕೂಡ ಬಳಸ್ಬೋದು. ಅಗಸೆ ಬೀಜ 1 ಸ್ಪೂನು ಅಗಸೆ ಬೀಜನ ತೊಗೊಂಡಿದ್ದೀನಿ. ಚಿಯಾ ಬೀಜಗಳು ಅಂತ ಬರುತ್ತೆ, ಅದನ್ನು ನೆನೆಸಿಲ್ಲ, ನೆನೆಸ್ತಾನೆ ಡೈರೆಕ್ಟ್ ಹಾಕಿದ್ದೀನಿ. ಅಗಸೆ ಬೀಜದಿಂದ ಹಾರ್ಮೋನಲ್ ಬ್ಯಾಲೆನ್ಸ್ ಆಗುತ್ತೆ, ಮತ್ತು ಕೂದಲು ಬೆಳವಣಿಗೆಗೆ ಮತ್ತು ಸ್ಕಿನ್ ಇಂಪ್ರೂವ್ಮೆಂಟಿಗೆ ತುಂಬ ಹೆಲ್ಪ್ ಮಾಡುತ್ತೆ. ಮತ್ತು ಏನು ನಮ್ಮ ಬಾಡಿಲಿರೋ ಫ್ಯಾಟ್ನ ಬರ್ನ್ ಮಾಡುತ್ತೆ ಬೇಗ. ಇನ್ನು ಚಿಯಾ ಸೀಡ್ಸ್ ಅಂತೂ ಹೆಲ್ತಿಗೆ, ವೆಯ್ಟ್ ಲಾಸಿಗೆ ರಾಮಬಾಣ ಅಂತಲೇ ಹೇಳ್ಬೋದು. ಇನ್ನು ರಾಗಿ ಹಿಟ್ಟಲ್ಲಿ ಪೌಷ್ಟಿಕಾಂಶಗಳು ಮತ್ತು ನಾರಿನಾಂಶ, ವಿಟಮಿನ್ಗಳು, ಖನಿಜಾಂಶಗಳು ಜಾಸ್ತಿ ಇದೆ, ವೇಗವಾಗಿ ತೂಕ ಇಳಿಸ್ಬೋದು. ರಾಗಿ ಸ್ಮೂದಿ ಮಾಡೋಕ್ಕೆ ಒಂದು ಸ್ಮಾಲ್ ಕಪ್ಪಲ್ಲಿ ನೀರು ತೊಗೊಂಡಿದ್ದೀನಿ. ಈ ನೀರನ್ನ ಹಾಕಿ ಕುದಿಯೋವರೆಗೂ ಬಿಡಬೇಕು. ಈ ಕಡೆ ನಾವೇನು ತೊಗೊಂಡಿದ್ದೀವಿ 1.5 ಸ್ಪೂನ್ ರಾಗಿ ಹಿಟ್ಟನ್ನ, ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ತೆಳುವಾಗಿ ಗಂಟಿಲ್ದೇ ಕಲಿಸ್ಕೋಬೇಕು. 100% ಕ್ವಿಕ್ ರಿಸಲ್ಟ್. ನೀವು ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಮುಖಾಂತರ ತಿಳಿಸಿ. ಈ ಪೇಸ್ಟ್ನ ಈಗ ಕುದೀತಾ ಇದೆ, ನೀರು ಚೆನ್ನಾಗಿ ಕುದ್ದಾದ್ಮೇಲೆ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪನೂ ಗಂಟಿಲ್ದೇ ಬಿಡಬಾರ್ದು, ತಿರುಗಿಸ್ತಾನೆ ಇರಬೇಕು ಚೆನ್ನಾಗಿ. ಬೆಳಗಿನ ತಿಂಡಿಗೆ ಆರೋಗ್ಯಕರವಾದ ರಾಗಿ ಸ್ಮೂದಿ ಕೂದಲಿನ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಸಕ್ಕರೆ ಬೆಲ್ಲ ಏನೂ ಬಳಸಿಲ್ಲ ಕೂಡ, ಸ್ವೀಟ್ಗೋಸ್ಕರನೇ ಖರ್ಜೂರ ಹಾಕಿದ್ದೀನಿ. ಇಲ್ಲ ಇನ್ನೂ ಸ್ವಲ್ಪ ಸ್ವೀಟ್ ಬೇಕು ಟೇಸ್ಟಿಗೆ ಅಂತಂದರೆ ನೀವು ಜೇನುತುಪ್ಪ ಅರ್ಧ ಸ್ಪೂನ್ ಆ್ಯಡ್ ಮಾಡ್ಕೊಬೇಕು. ಇನ್ನು ಚಕ್ಕೆಯಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿ ಇನ್ಫ್ಲೆಮೇಟರಿ ಗುಣಗಳಿದೆ. ಇದನ್ನು ಯಾರು ಬೇಕಾದರೂ ತೊಗೋಬೋದು, ಹೆಂಗಸರು ಗಂಡಸರು ಯಾರು ಬೇಕಾದ್ರೂ ಕುಡಿಬೋದು. 1 ಗ್ಲಾಸ್ ಬ್ರೇಕ್ಫಾಸ್ಟ್ ಬದಲಿಗೆ ಏನು ಈ 1 ಗ್ಲಾಸ್ ತೊಗೊತೀರೋ ಫುಲ್ ಅನಿಸುತ್ತೆ, ಹೊಟ್ಟೆ ತುಂಬ್ದಂಗೆ ಆಗುತ್ತೆ. ವೆರಿ ರಿಚ್ ಅಂತಲೇ ಹೇಳ್ಬೋದು. ರಿಚ್ ಅಂದರೆ ತುಂಬ ಪ್ರೋಟೀನ್ ಇರೋ ಪೌಷ್ಟಿಕಾಂಶಗಳಿರೋ ಸ್ಮೂದಿ ಅಂತಲೇ ಹೇಳ್ಬೋದು. ಈಗ ಇದು ಆರಿದ ಮೇಲೇ ನಾವು ಜಾಡಿಗೆ ಹಾಕ್ಕೊಬೇಕು. ಏನು ಮಿಕ್ಸ್ ಮಾಡಿದ್ವೋ ಇದು ಆರಿದ ಮೇಲೆ ತುಂಬ ಗಟ್ಟಿಯಾಗಿದೆ. ಜಾಡಿಗೆ ಹಾಕ್ಕೊಂಡು ಅರ್ಧ ಗ್ಲಾಸ್ ನೀರನ್ನ, ಅಂದರೆ ಸ್ಮಾಲ್ ಕ್ವಾಂಟಿಟಿ ತೋರಿಸಿದ್ನಲ್ಲ ಆವಾಗಲೇ, ಅದೇ ಅರ್ಧ ಗ್ಲಾಸಲ್ಲಿ ನೀರು ಹಾಕ್ಕೊಂಡು ಚೆನ್ನಾಗಿ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಂಬರ್ಬೇಕು. ದೇಹದ ತೂಕ ಇಳಿಸಲು ತುಂಬ ಉಪಯೋಗ ಆಗುತ್ತೆ. 1 ತಿಂಗಳು ನೀವೇ ಟ್ರೈ ಮಾಡಿ, ಪ್ರಯತ್ನ ಪಡಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ನ ತಗೊಂಡೇ ಈ ರಾಗಿ ಸ್ಮೂದಿ ತಗೊಳ್ಳಿ. ಅದಕ್ಕೆ ಯಾವುದೇ ರೀತಿ ಶುಗರು, ಬೆಲ್ಲ ಯಾವುದೂ ಯೂಸ್ ಮಾಡಬಾರ್ದು. ಯೂಸ್ ಮಾಡಿದರೆ ವೆಯ್ಟ್ ಗೇನ್ ಆಗುತ್ತೆ. ನೋಡಿದ್ರಲ್ಲ ನಾನು ಹೇಗೆ ಸ್ಮೂದಿ ರೆಡಿ ಮಾಡಿದ್ದೀನಿ ಅಂತ. 100% ರಿಸಲ್ಟ್ ಇದೆ, ಕ್ವಿಕ್ ರಿಸಲ್ಟ್ ಇದೆ. ನೀವು ಕೂಡ ಈ ರೀತಿ ವೆಯ್ಟ್ ಲಾಸ್ ರೆಸಿಪಿಗೆ ವೆಯ್ಟ್ ಮಾಡ್ತಾ ಇದ್ದರೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂದ್ಕೊತೀನಿ. ಯೂಸ್ಫುಲ್ ಅನಿಸಿದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.